ನಾಟ್ ಆಲ್. ಅವ್ರು ಹೇಳಿದದ್ದು ಬರೆದಿದ್ದೀರಿ, ನಾನು ಹೇಳಿದದ್ದು ಬರೆದಿದ್ದೀರಿ. ಅದು ಮಾಡೋದಾದ್ರೆ ನೀವು ಸತ್ಯ ಜನಗಳಿಗೆ ತಲುಪಿಸಕ್ಕಾಗಲ್ವಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಮೀಡಿಯಾ ಇರೋದು ಸತ್ಯ ಜನಗಳಿಗೆ ತಲುಪಿಸಿ. ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಹೇಳೇ ಇಲ್ಲ ನಾನು. ಅದನ್ನೇ ಬರೆದಿದ್ದೀರಪ್ಪ. ಇವ್ರು ಸುಳ್ಳು ಹೇಳ್ತಾ ಇದ್ದಾರ? ಮತ್ತೆ ಈಗ 14ನೇ ಇಸ್ವಿನಲ್ಲಿ ಅವ್ರು ಹೇಳಿರೋದೇನು? 14ರಲ್ಲಿ ಹೇಳಿರೋದೇನು? ನಾನು ಯಾಕದು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು. ವಾಟ್ ಆರ್ ದಿ ಫ್ಯಾಕ್ಟ್ಸ್? ವಾಟ್ ಇಸ್ ದಿ ಟ್ರೂತ್? ಏನ್ ಮಾಡಿಲ್ಲ, ನಿನ್ ಮೇಲ್ ಮಾಡುತ್ತ? ಹೌದಪ್ಪ, ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ, ಸತ್ಯ ಹೇಳದೆ ಹೋದ್ರೆ ಮಾಡದೆ. ಬೈದಿಲ್ಲ ನಾನು, ಬೈದಿಲ್ಲ. ಬೈದು ಇಲ್ಲ, ಗದರ್ಸೂ ಇಲ್ಲ. ಬೈದು ಇಲ್ಲ, ಗದರ್ಸೂ ಇಲ್ಲ. ನಿಮ್ಗೆ ಹಂಗ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಹೌದು, ಈಗಲೂ ಹೀಗೆ ಕೊಡ್ತೀನಿ. ಈಗಲೂ ಕೊಡ್ತೀನಿ, ಯಾವಾಗಲೂ ಕೊಡ್ತೀನಿ. ನಾನು ಅಸೆಂಬ್ಲಿನಲ್ಲಿ ಕೊಡ್ತಿರ್ಲಿಲ್ವಾ? ಚುನಾವಣಾ ಭಾಷಣ ಮಾಡುವಾಗ ಕೊಡ್ತಿರ್ಲಿಲ್ವಾ? ಅಭ್ಯಾಸ ಅದು ಅಷ್ಟೇನೆ. ಗೊತ್ತಾಯ್ತಲ್ಲ? ನಾನು ಯಾಕೆ ಸಿಕ್ತಿಲ್ವಿನಯ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ. ಒಂದೇ ಇಶ್ಯೂಸ್ ಮೇಲೆ 2 ತರ ಮಾತಾಡ್ತಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ತರ ಹೇಳೋದು. ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದಾರೆ? ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದಾರೆ? ಪ್ರಾಪರ್ಟಿ ಮೇಲೆ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ? ಮತ್ತೆ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದೋ? ಅವ್ರ ಪ್ರಾಪರ್ಟಿ ಕಿತ್ಕೊತಾ ಇದ್ವಾ? ನಾನು ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೋಟಿಸ್ ಕೊಟ್ಟಿದ್ರೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಒಂದು ವೇಳೆ ವಿಚಾರಣೆ ಇಲ್ಲದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ, ವಕ್ಫ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ. ಮತ್ತೆ ಯಾವ ರೈತನ್ನು ಕೂಡ ಒಕ್ಲೆಬ್ಸಲ್ಲ. ಐ ವಾಸ್ categorically ವೆರಿ ಕ್ಲಿಯರ್ ಆನ್ ದಿಸ್. ಅಶೋಕ ಹೇಳ್ತಾನೆ, ಇವರು ಪಾಪಿಗಳು, ಕಾಂಗ್ರೆಸ್ನವರು ಪಾಪಿಗಳು. ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ? ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ? ಇವರು ಪಾಪಿಗಳು, ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ. ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ. 3 ಕಡೆ, ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದದು, ಸಂಡೂರಿನಲ್ಲಿ ಮಾತ್ರ ಗೆದ್ದಿದ್ದದು ಕಳೆದ ಚುನಾವಣೆಯಲ್ಲಿ. 2 ಕಡೆ ಯಾರು ಗೆದ್ದಿದ್ರು? ನಂಬರ್ 1. 2 ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು, ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್. ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು. 2 ಕಡೆ ನಾವು ಗೆದ್ದಿದ್ದೀವಿ. ಒಂದು ಕಡೆ 25,000 ಕುಮಾರಸ್ವಾಮಿ ಗೆದ್ದಿದ್ದ ಕಡೆ 25,000ಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ. ಇನ್ನೊಂದು ಕಡೆ 13,000 ಚಿಲ್ಡ್ರನ್ನಲ್ಲಿ ಗೆದ್ದಿದ್ದೀವಿ. ಆಮೇಲೆ ಈ ಬೈ ಎಲೆಕ್ಷನ್ 2 ಪಾರ್ಟಿಗಳು ಒಂದಾಗಿದ್ದವು. ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು.
See, I am emphasizing this. ಬಿಜೆಪಿ ಜೆಡಿಎಸ್ ಎರಡರ ಮೇಲೂ ಗೆದ್ದಿದ್ದೀವಿ. ಇಬ್ರು ಒಂದಾಗಿ ನಮ್ಮನ್ನ ಎದುರಿಸಿದ್ರು ಕೂಡ ಸುಳ್ಳುಗಳು ಹೇಳಿ ಅಪಪ್ರಚಾರ ಮಾಡಿದ್ರು ಕೂಡ ಗೆದ್ದಿದ್ದೀವಿ. ಇಬ್ರ ಮೇಲೂ ಗೆದ್ದಿದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಂಬರ್ ಒನ್. ನಂಬರ್ ಟೂ, ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ, ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ. ಒಂದು ಕಲ್ಯಾಣ ಕರ್ನಾಟಕ ಸಂಡೂರು, ಆಮೇಲೆ ಸಿಗ್ಗಾಂವಿ ಮುಂಬೈ ಕರ್ನಾಟಕ, ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು, ಈ ಮೂರು ಕಡೆ ಗೆದ್ದಿದ್ದೀವಿ. So this is very significant. ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆಡಿಎಸ್, ಬಿಜೆಪಿನೂ ಸೇರ್ಕತ್ತವ್ರ ಜೊತೆಗೆ. ಆಮೇಲೆ ಮುಂಬೈ ಕರ್ನಾಟಕ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅದು. ಬಳ್ಳಾರಿ ಅಫ್ಕೋರ್ಸ್ ನಾವೇ ಗೆದ್ದಿದ್ದು, ನಾನು ಅದನ್ನು ಏನು ಹೇಳಕ್ ಹೋಗಲ್ಲ. ದಿ ಪಾಯಿಂಟ್ ಈಸ್, ಅವರಿಬ್ರು ಸೇರ್ಕೊಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ ನಲ್ಲಿ. ಇಬ್ರು ಸೇರಿ ನಮ್ಮನ್ನ ವಿರೋಧ ಮಾಡಿದ್ರು. ನಂಬರ್ ಒನ್, ಇಬ್ರು ಸೇರ್ಕೊಂಡು ವಿರೋಧ ಮಾಡಿದ್ರು. ನಂಬರ್ ಟೂ, ಸುಳ್ಳು ಆರೋಪಗಳನ್ನು ಮಾಡಿದ್ರು. ನಂಬರ್ ತ್ರೀ, ಅಪಪ್ರಚಾರ ಮಾಡಿದ್ರು, ಬಗ್ಗೆ ಅಪಪ್ರಚಾರ ಮಾಡಿದ್ರು, ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ, ಅಲ್ಲ ಮೈಸೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ. ಏನು ನಾವು ಆಮೇಲೆ ಇದ್ರ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳು ಅವ್ರು ನರೇಂದ್ರ ಮೋದಿಯವರು ಏನು ಹೇಳಿದ್ರು? ಇದು ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್, ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್. ಅವರೇ ಇದರಲ್ಲಿ ಜಾರ್ಖಂಡ್ನೆಲ್ಲ ಅನೌನ್ಸ್ ಮಾಡಿದ್ರು, ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು. ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ. ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ. ಜಾರಿ ಆಗಿಲ್ವಾ? ನೀವು ಹೇಳಿಯಪ್ಪ. 5 ಗ್ಯಾರಂಟಿಗಳು ಜಾರಿ ಆಗಿದ್ದವ ಇಲ್ವಾ? ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್. ಅದು ಅಲ್ಲದೇನೆ ಇನ್ನೂ ಒಂದು ಹೇಳಿದ್ರು, 700 ಕೋಟಿ ರೂಪಾಯಿಗಳನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ. ನಾನು ಹೇಳಿದೆ, ಒಂದೇ ₹1 ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್. ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್, ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇದನ್ನ ಹೇಳಿದವರು ಮಾಡ್ತಾರ? ನಾನೇನು ಹೇಳ್ತೀನಿ ಅಂದ್ರೆ, ಸತ್ಯ ಹೇಳಲಿ, ಸತ್ಯಕ್ಕೆ ಹತ್ತಿರವಾಗಿರೋ ಹೇಳಲಿ, ದ್ವೇಷದ ರಾಜಕಾರಣ ಮಾಡಬಾರ್ದು. ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ
ಅಪಪ್ರಚಾರ ಮಾಡ್ತಕ್ಕಂಥದ್ದು, ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮಾಡಬಾರ್ದು. ಇದಕ್ಕೆಲ್ಲ ಇವತ್ತು ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು 13ನೇ ತಾರೀಕಲ್ಲ, 13ನೇ ತಾರೀಕು ಉತ್ತರ ಜನ, ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯದ ಜನ ತಕ್ಕ ಉತ್ತರ ಏನು, ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು, ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು, ಸೊಕ್ಕು ಮುರಿಬೇಕು, ಗರ್ವಭಂಗ ಮಾಡಬೇಕು, ನನ್ನ ಕಾಂಗ್ರೆಸ್ಸಿನ ಕಿತ್ತೊಗಿರಿ, ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ. ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ನನಗೆ ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ತರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ. ಸುಳ್ಳು ಆರೋಪಗಳು ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಮತ್ತೆ ನಾನು ಅವ್ರ ಜೊತೆ ಬಹಳ ವರ್ಷ ಇದ್ದವನು. ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ, ಸೊಕ್ಕು ಮುರಿತೀನಿ. ನಾನು ಅಧಿಕಾರದಲ್ಲಿದ್ದರೂ ಒಂದೇ ತರ ಇರ್ತೀನಿ, ಅಧಿಕಾರ ಇಲ್ಲೇ ಹೋದ್ರೂ ಒಂದೇ ತರ ಇರ್ತೀನಿ. ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ. ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ 40 ವರ್ಷದ ಮೇಲಾಯಿತು. ಸಾವಿರದ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದದ್ದು. ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ 1984 ಆಗಸ್ಟ್ 17. 40 ವರ್ಷದ ಮೇಲಾಗಿದೆ. ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ. ಅಧಿಕಾರ ಜನ ಕೊಡೋದು, ಜನ ಕೊಟ್ರೆ ನಾವು ಇಲ್ಲಿ ಕೂತಿರ್ತೀವಿ. ಜನ ಕೊಡಲಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಇಳಿತೀವಿ. ಆಮೇಲೆ ಅಳೋದು ಗುಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ. ದೇವೇಗೌಡ ಮಗ, ಅವನ ಮೊಮ್ಮಗ, ನೋಡಿಲ್ಲ, ನೋಡ್ದದೆಲ್ಲ ಹೇಳಕ್ಕಾಗಲ್ಲ. ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ. ಹಾಗಾದ್ರೆ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ಮೇಲೆ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕಿದ್ರಲ್ಲ, ಆಗ ಹೃದಯ ಕರಗನಿಲ್ವಾ? ಹೃದಯ ಕರಗನಿಲ್ವಾ ಅಲ್ಲಿ? ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ ಲೀಡರ್ಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು, MLAಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ. ಎಲ್ಲ ಮಂತ್ರಿಗಳು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ, ಮಂತ್ರಿಗಳು, MLAಗಳು, MLCಗಳು, ಲೋಕಸಭಾ ಸದಸ್ಯರುಗಳು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ.
ಇಷ್ಟು ಅಪಪ್ರಚಾರ, ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು, ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇದು ಓದ್ಬಿಡ್ತೀನಿ ನಾನು. ಎಂಪವರ್ work boards in consultation with the religious leaders, taking steps to remove encroachments from and unauthorized occupation of work properties. ಇದು ಯಾರು ಹೇಳಿರೋದು? ಯಾರ ಮ್ಯಾನಿಫೆಸ್ಟೋ? ಇದು ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ. ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ 2014ರಲ್ಲಿ. ಇವತ್ತು ಕೋಮುವಾದ ಮಾಡಕ್ ಕೊಟ್ಟಿದಾರಲ್ಲ, ಜನ ಸುಮ್ಮನೆ ಇರ್ತಾರ? ಇವರ ಕೋಮುವಾದನ ಜನ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಬಹಳ ಜನ ಪೆದ್ರು ಅಂತ ತಿಳ್ಕೊಬಿಟ್ಟವ್ರೆ. ಮತದಾರನ ನಾವ್ ಏನ್ ಹೇಳಿದ್ರು ನಡೀತದೆ, ಮಿಸ್ಲೀಡ್ ಮಾಡ್ಬಿಡ್ಬೋದು ಅವ್ರನ್ನ ಅಂತ ಅನ್ಕೋಬಿಟ್ಟಿದ್ದಾರೆ. ಸಿ ಪೀಪಲ್, particularly the voters of this state are enlightened, are awakened. They should not be misled by the opposition parties' false allegations and mispropaganda. ನಾನು ಅದರಿಂದ ಈ ಮೂರು ಜನ ಗೆದ್ದಿರ್ತಕ್ಕಂಥ ಪಠಾಣ್ ಅವರಿಗೆ, ಯೋಗೇಶ್ವರ್ ಅವರಿಗೆ ಮತ್ತೆ ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಾಳಪ್ಪ, ದೇವೇಗೌಡರ ಬಗ್ಗೆ ಮಾತ್ರ. ಆಮೇಲೆ ಎಲ್ಲ ಮಂತ್ರಿಗಳಿಗೆ, ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಆಮೇಲೆ ಸಂತೋಷ್ ಲಾಡು ಎಲ್ಲ ಇದರಲ್ಲಿದ್ದರು. ಸುಮಾರು ಸಂಡೂರಿನಲ್ಲಿ 15 ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ. ನಾನು 3 ಡೇಸ್ ಹೋಗಿದ್ದೆ, 18 ಸಭೆಗಳನ್ನು ಮಾಡಿದೆ. ನಾನು 3 ಕ್ಷೇತ್ರಗಳಿಗೆ ಹೋಗಿದ್ದೆ. ಕೋರ್ಸ್ 2 ದಿನ ಮಾತ್ರ ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತೆ ಸಂಡೂರು, 3 ದಿನಗಳು, ಒಟ್ಟು 6 ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ. 8 ದಿನ ಸರ್, 8 ದಿನಗಳ ಕಾಲ ಸತತವಾಗಿ ಮಾಡಿದೆ. ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ. ಮತದಾರರಿಗೆ ಧನ್ಯವಾದಗಳು. ಇದರಲ್ಲಿ ವಯನಾಡಿನಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು, ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಅವ್ರಿಗಿಂತೂ ಜಾಸ್ತಿ ಮತ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು 3 ಲಕ್ಷ ಚಿಲ್ಲರೆ ಅಷ್ಟೇ ಗೆದ್ದಿದ್ರು. ಈಗ ಇವರು 4,10,000 ಗೆದ್ದಿದ್ದಾರೆ. ಸೊ ಅಲ್ಲಿನ ಮತದಾರರಿಗೂ ಕೂಡ, ವಯನಾಡು ಮತದಾರರಿಗೂ ಕೂಡ, ನಮ್ಮ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ನಾನು 1-2 ದಿನ ಹೋಗಿದ್ದೆ, 2 ಡೇಸ್, 4 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ. ನನಗೂ ಗೊತ್ತಿಲ್ಲ ಅದೇನು ಗೆದ್ದಿದೀವ ಯಾವ್ದಾರು.
ನಾವು ಹೋಗಿದ್ದೆವು. ಪ್ರಚಾರ ಮಾಡಿದೆವು. ನಂಗೆ ಗೊತ್ತಿಲ್ಲ, ಕೇಳಿಲ್ಲ ನಾನು. ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ಸೊ ಅದನ್ನ ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ. ಅಲ್ಲಿ ಸಿಎಂ ಪಾಪ ಜೈಲಿಗೆ ಹೋಗಿದ್ರು. ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಜನ ಮತ್ತೆ ಸೊರೇನ್, ಹೇಮಂತ್ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಜಾರ್ಖಂಡ್ ಕಾಂಗ್ರೆಸ್ನವರು ಅಲ್ಲ, ಬಿಜೆಪಿಯವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದ್ರಿಂದಲೇ ನಾವು ಗೆದ್ದಿರೋದು. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು. ನಾನ್ ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ, ಕೋರ್ಟ್ನವ್ರು ಕೊಡ್ಬೇಕಪ್ಪ ಕ್ಲೀನ್ ಚಿಟ್ಟ. ಜನ ನೋಡಯ್ಯ, ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಸಾಳಿ ಇವ್ರು ಕೇಳ್ತಾ ಇರ್ತಾರೆ. ಶಿಗ್ಗಾಂವ್ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ಸ್ 87,000 ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೇಜರ್ ಕಮ್ಯುನಿಟಿ ಅವರಿಗೆ ವೋಟ್ ಹಾಕ್ದಂಗಿದೆ. ಮೇಜರ್ ಕಮ್ಯುನಿಟಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ವೋಟ್ ಹಾಕಿದ್ದಾರೆ. ಇಟ್ ಈಸ್ ಕಾಂಗ್ರೆಸ್ ಪಾರ್ಟಿಸ್ ವಿನ್. ಇಟ್ ಇಸ್ ನಾಟ್ ಸಿದ್ದರಾಮಯ್ಯ. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟಿಸ್ ವಿನ್. ಇಟ್ ಈಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು. ಯಾರು? ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತಲ್ಲ ಅವ್ರ ಅರ್ಥ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ರಲ್ಲಿ ಹೆಂಗ್ ಗೆದ್ದಿದ್ರು ಅವರು? ನಾವೆಲ್ಲ ಹೇಳಕ್ ಹೋಗಲ್ಲ, ಹೇಳಬಾರದು, ಹೇಳಲ್ಲ. ಮಹಾರಾಷ್ಟ್ರದಲ್ಲಿ 149ಕ್ಕೆ 125 ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿಯವರು. ಹೆಂಗಿದ್ರು ಹೇಳಪ್ಪ ನೀನೆ. 149 ಕೊಟ್ಟಿ ತಗೊಂಡಿದ್ದು ಅವರು 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು ಪರ್ಸೆಂಟ್ ಆಯ್ತಾಯ್ತು? ಮತ್ತೆ ಹೆಂಗ್ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾನೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ಬಿಟ್ರು ಅಂತಂದ್ರೆ ಅದ್ ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ, ಮತದಾರರನ್ನ ದಡ್ಡರ್ ಮಾಡಕ್ಕಾಗಲ್ಲ ನಾವು. ನೋಡಿ, ಅವರಿಬ್ರು ಸೋಲ್ಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲ್ಸಿದ್ದಾರೆ ಅಲ್ವಾ? ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾನೆ ಅಂತ ಹೇಳ್ತೀರಾ? ಕುಟುಂಬ ರಾಜಕಾರಣದ ಮತದಾರ ನಿರ್ಣಯ ಕೊಟ್ಟಿದ್ದಾರೆ. ಒಟ್ಟಾರೆ ಅವರ ಅಪಪ್ರಚಾರ ಮತ್ತೆ ಸುಳ್ಳು ಆರೋಪಗಳಿಗೆ ಸೋಲಾಗಿದೆ. ಒಬ್ರು ಮಾತಾಡ್ರಿ, ಇವ್ರು ಮಾತಾಡ್ತಾರೆ, ಮಾತಾಡಪ್ಪ. ಏನಂತ ಜನ ಉತ್ತರ ಕೊಟ್ಟವರಲ್ಲ ಅವ್ರಿಗೆ, ನಾನೇನು ಹೇಳೋದಿಲ್ಲ. ಜನ ಉತ್ತರ ಕೊಟ್ಟಿಲ್ಲ. ನೀನ್ ಹೇಳಪ್ಪ ಈಗ. ಎಲ್ಲಿ
ಚುನಾವಣಾ ಫಲಿತಾಂಶ ಇಟ್ ಈಸ್ ಎ ಸಾಮಾನ್ಯವಾಗಿ ಸುಳ್ಳು ಹೇಳೋರಿಗೆ ತಕ್ಕ ಪಾಠ ಕಲಿಸಿದ ಮೇಲೆ ನಮಗೆ ಶಕ್ತಿ ಬರಲೇಬೇಕಲ್ಲ. ಯಾರು ನಮ್ಮ ಕಾರ್ಯಕರ್ತರು ಅಂದ್ರೆ ಯಾರಯ್ಯ? ಸಂತೋಷ್ ಲಾಡು ಇದ್ದಾರ? ಹಾಗಾದ್ರೆ ಸರಿಯಾಗಿದೆ ಅದು. ಜನ ನಮಗೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಿದ್ಧಾಂತಕ್ಕೆ ಜನ ಮೆಚ್ಚಿಕೊಂಡು ಓಟ್ ಕೊಟ್ಟಿದ್ದಾರೆ. ಕೋಮುವಾದವನ್ನು ತಿರಸ್ಕಾರ ಮಾಡಿ ಇಡೀ ಸರ್ಕಾರಕ್ಕೆ ಬಲ ತಂದುಕೊಟ್ಟಿದೆ. ಈಗ ನೋಡಿ, ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಾಯ್ತಾ? ಯಾವಾಗಲೂ ನಾನು ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್ ಅಂತ. ನಾನು ಐ ಆಮ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರೇ ಇರೋದಿಲ್ಲ, ಅದರಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಯಾವುದು? ಈಗ ನೋಡಪ್ಪ, ನೀವೇ ಹೇಳೋದು, ಇವೆಲ್ಲ ಹುಟ್ಟಾಕವ್ರೆಲ್ಲ ನೀವೇ. ರೀಸಫಲ್ ಮಾಡಿ. ತಾಳ ಎಮ್ಮ ಹೆಣ್ಮಗಳೇನ ಕೇಳ್ತಾವ್ರೆ. ಇಲ್ಲಮ್ಮ, ಯಾರ್ಯಾರು ಕೇಳಮ್ಮ ತಾಯಿ, ಯಾರು ಸೆಕ್ಯುಲರಿಸಮ್ ನಲ್ಲಿ ನಂಬಿಕೆ ಇಟ್ಟಿರೋರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ. ಇಲ್ಲಿ ರಿಸರ್ವೇಶನ್ 4% ಮುಸ್ಲಿಂ ಇಲ್ಲಮ್ಮ, ಹಿಂದೆ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲಮ್ಮ. ನೀವು ಐ ವಿಲ್ ಸೆಟ್ ಇಟ್ ರೈಟ್. ನೀವು ಹೇಳೋದು ಕರೆಕ್ಟ್ ಆಗಿ. ನೀವು 4% ತಗದು 3Aಗೆ 3Bಗೆ ಹಂಚಿದವ್ರು ಯಾರಮ್ಮ? ಕೇಳಮ್ಮ ಸ್ವಲ್ಪ, ಕೇಳಮ್ಮ. ಇಲ್ಲಿ ಕಾಂಟ್ರಾಕ್ಟ್ ವಿಷಯನ, ಇದು ರಿಸರ್ವೇಶನ್. ಕಾಂಟ್ರಾಕ್ಟ್ 4% ಕೊಟ್ಟಿಲ್ಲ. ಎಲ್ಲಿ ವಾಪಸ್ ತಗೊಂಡಿದ್ದೀನಿ? ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ? ದೇರ್ ವಾಸ್ ಎ ಪ್ರಪೋಸಲ್. ಇಟ್ ಹ್ಯಾಸ್